ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಭಾಳ ಇಂಪಾರ್ಟೆಂಟ್ ಆಗಿರೋದು ಮಾಹಿತಿ ತೊಗೊಂಡ್ಬಂದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸ್ಪೆಷಲಿ ಯಾರು ಇಂಟರ್ನ್ಯಾಷನಲ್ ಟೂರ್ ಮಾಡ್ಬೇಕಂದಿರಿ, ಸ್ಪೆಷಲಿ ಯಾರು ದುಬೈ ವಿಸಿಟ್ ಮಾಡ್ಬೇಕಂದಿರಿ ಅವ್ರಿಗೋಸ್ಕರ ತುಂಬ ಇಂಪಾರ್ಟೆಂಟ್ ಫುಲ್ ಡೀಟೇಲಾಗಿ ಮಾಹಿತಿ ಕೊಡೋಕ್ಕೆ ಬಂದೀನಿ. ಸೊ ಮಿಸ್ ಮಾಡಿದೆ ವಿಡಿಯೋ, ಎಲ್ಲಿ ಸ್ಕಿಪ್ ಮಾಡಿದೆ ಪೂರ ನೋಡಿರಿ. ಓಕೆ, ಸೊ ಇದ್ರೊಳಗೆ ನಾ ಎಷ್ಟು ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತಂದ್ರೆ, ಈಗ ನೀವು ಭಾರತದಿಂದ ದುಬೈಗೆ ಬರಬೇಕು ಅಂದರೆ, ಈ ದುಬೈ ಒಂದು ಕಂಟ್ರಿ ಅಲ್ಲ. ಓಕೆ, ಇದು ಒಂದು UAE ಕಂಟ್ರಿ. ಓಕೆ, ಸೊ ಇಲ್ಲಿ ನೀವು ಬರ್ಬೇಕಂದ್ರೆ ಸ್ಪೆಷಲಾಗಿ ವೀಸಾ ಬೇಕೇ ಬೇಕು. ಸೊ ವೀಸಾಕ್ಕೆ ಎಷ್ಟು, ಫ್ಲೈಟಿಗೆ ಎಷ್ಟು, ಆಮೇಲೆ ಹೋಟೆಲ, ಫುಡ್ಡ, ಮೆಟ್ರೋ, ಶಾಪಿಂಗ, ಮತ್ತು ದುಬೈ ಸೈಟ್ ಸೀಯಿಂಗ, ಆಮೇಲೆ ಇನ್ನು ಈಗ ನೀವು ಬಂದು ವಿಸಿಟ್ ಮಾಡ್ತೀರಂದ್ರೆ ನಿಮಗೆ ಪ್ಲ್ಯಾನಿಂಗ್ ಹಾಕಿ ಕೊಡ್ಬೇಕಲ್ಲ, ಎಷ್ಟು ದಿನ ಹಿಂಗೆ, ಹೌ ಮೆನಿ ಡೇಸ್, ಹೌ ಮೆನಿ ನೈಟ್ ಹಿಂಗೆಲ್ಲ ಇರುತ್ತಲ್ಲ. ಸೊ 5 days ಟ್ರಿಪ್ ಫುಲ್ ಪ್ಲ್ಯಾನಿಂಗ್ ಏನೇನು ಬೇಕು, ಅದಕ್ಕೆ 5 days ಟ್ರಿಪ್ಪಿಗೆ ಎಷ್ಟು ಬಜೆಟ್ ಬೇಕು ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ಅದ್ರೊಳಗೆ ಸ್ವಲ್ಪ ಅಮೌಂಟು ಹೆಚ್ಚು ಕಮ್ಮಿ ಆಗ್ಬೋದು ಆ್ಯಸ್ ಪರ್, ಬಟ್ ನಾನು ಹೇಳ್ತೀನಿ ಇಷ್ಟೇ ಬೇಕಂತ. ಓಕೆ, ಡೀಟೇಲಾಗಿ ನೋಡೋಣ. ಇವಾಗ ನೀವು ಫಸ್ಟ್ ಯಾರು ಇಂಡಿಯಾ ಅಂತ ಇಲ್ಲಿ ಬರಾಕತ್ತೀರಿ, ನಿಮಗೆ ವೀಸಾ ಬೇಕಲ್ಲ. ಸೊ ಟೂರಿಸ್ಟ್ ವೀಸಾ ಬೇಕಂದ್ರೆ ಅದಕ್ಕೆ ಅಮೌಂಟ್ ಎಷ್ಟು ಬೇಕಾಗುತ್ತಂದ್ರೆ 7,000ದಿಂದ 10,000 ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿರಿ ನೀವು, ಫಾರ್ ಎಕ್ಸಾಂಪಲ್ ಇಟ್ ಈಸ್ ಎಷ್ಟು ವೀಸಾ ಈ ಥರ ಇರುತ್ತೆ ನೋಡಿರಿ ಕ್ಲಿಯರಾಗಿ ವೀಸಾ. ಸೊ ಇದಕ್ಕೆ 7,000ರಿಂದ 10,000 ಖರ್ಚು ಬರ್ಬೋದು. ಆಮೇಲೆ ವೀಸಾ ರೂಲ್ಸ್, ಚಾರ್ಜಸ್ ಸ್ವಲ್ಪ ಮೇಲೆ ಕೆಳಗೆ ಆಗ್ಬೋದು. ಆದರೆ ಟ್ರಾವೆಲ್ ಮಾಡೋ ಮೊದಲು ಕರೆಂಟ್ ರೂಲ್ಸ್ ಚೆಕ್ ಮಾಡ್ಕೋಬೇಕು ನೀವು. ಯು ಕ್ಯಾನ್ ಗೂಗಲ್ ಇಟ್. ಓಕೆ, ನೋ ಪ್ರಾಬ್ಲಮ್. ಆಮೇಲೆ ಸೆಕೆಂಡ್ ಬಂದು ಫ್ಲೈಟ್ ಟಿಕೆಟ್. ಓಕೆ, ನೀವು ಯಾವ ಸಿಟಿಯಿಂದ, ಈಗ ಇಂಡಿಯಾ ಒಳಗೆ ಬೇರೆ ಬೇರೆ ಸಿಟಿ ಇದೆ, ಕರ್ನಾಟಕದಾಗೆ ಬೆಂಗಳೂರು, ಬೇರೆ ಬೇರೆ ಸಿಟಿಯಿಂದ ನೀವು ಬುಕ್ ಮಾಡ್ತೀವಿ ಅಂದ್ರೆ ನಾವು ನಾರ್ಮಲಿ ಗೋವಾ ಅಂತ ಬುಕ್ ಮಾಡ್ತೀವಿ. ಆ ಥರ ಬೇರೆ ಬೇರೆ ಸಿಟಿಯಿಂದ ಬೇರೆ ಬೇರೆ ಟಿಕೆಟ್ ಪ್ರೈಸ್ ಇರುತ್ತೆ. ನೀವು ಎಲ್ಲಿಂದ ಬುಕ್ ಮಾಡ್ತೀರಿ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್ ಬೆಂಗಳೂರು, ಹೈದ್ರಾಬಾದ್, ಮುಂಬೈ, ಡೆಲ್ಲಿ, ಆಮೇಲೆ ಗೋವಾ ಈ ಥರ. ಸೊ ರಿಟರ್ನ್ ಟಿಕೆಟಿಗೆ ಸುಮಾರು 18,000ರಿಂದ 30,000, ಅದಕ್ಕಿಂತ ಹೆಚ್ಚು ಬಜೆಟ್ನೂ ಆಗ್ಬೋದು, ಡಿಪೆಂಡ್ ಅಪಾನ್ ಸೀಸನ್. ಇವಾಗ ನೀವು ಜೂನ್, ಜುಲೈ, ಆಗಸ್ಟ್ ಒಳಗೆ ಬುಕ್ ಮಾಡ್ತೀರಂದ್ರೆ ಭಾಳ ಹೈ ಇರುತ್ತೆ ಟಿಕೆಟ್ ಪ್ರೈಸ್. ರೀಸನ್ ಏನಂದ್ರೆ ಆವಾಗ ಇಲ್ಲಿ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗುತ್ತಲ್ಲ, ಆ ರೀಸನ್ಗೆ. ಆಮೇಲೆ ಡಿಸೆಂಬರ್ 1 month ಒಳಗೂ, ಡಿಸೆಂಬರ್, ಜನವರಿ ಒಳಗೂ ವಿಂಟರ್ ವೆಕೇಷನ್, ಕ್ರಿಸ್ಮಸ್ ಹಾಲಿಡೇ ಸ್ಟಾರ್ಟ್ ಆಗೋದ್ರಿಂದ ಆವಾಗೂ ಜಾಸ್ತಿ ಇರುತ್ತೆ ಪ್ರೈಸ್. ಅದು ಬಿಟ್ಟು ಬೇರೆ ಟೈಮಲ್ಲಿ ಬುಕ್ ಮಾಡಿದ್ರೆ ಒಂದು ಸ್ವಲ್ಪ ಪ್ರೈಸ್ ರೇಟ್ ಕಡಿಮೆ ಇರುತ್ತೆ. ಓಕೆ, ಆಮೇಲೆ ನೀವು ಅರ್ಲಿ ಬುಕ್ಕಿಂಗ್ ಮಾಡಿದ್ರೆ, ಸಡನ್ನಾಗಿ ಬುಕ್ ಮಾಡಿ ಬರ್ತೀರಂದ್ರೆ ಪ್ರೈಸ್ ರೇಟ್ ನಿಜವಾಗ್ಲೂ ಹೈ ಆಗೇ ಆಗುತ್ತೆ. ಸೊ ಇಲ್ಲ ನೀವು 1 month ಅಡ್ವಾನ್ಸ್, 2 month ಅಡ್ವಾನ್ಸ್ ಬುಕ್ ಮಾಡಿದ್ರಂದ್ರೆ ಚೀಪ್ ರೇಟ್ ಒಳಗೆ ಸಿಗ್ಬೋದು ನಿಮಗೆ. ಓಕೆ, ಇವಾಗ ನೆಕ್ಸ್ಟ್ ನಿಮಗೆ ಹೋಟೆಲ್ ಎಕ್ಸ್ಪೆನ್ಸ್ ಬಗ್ಗೆ ಹೇಳ್ತೀನಿ. ಅಕೊಮಡೇಷನ್, ಇಲ್ಲಿ ಬಂದು ನಿಮ್ಗೆ ಯಾರು ರಿಲೇಟಿವ್ಸ್, ನಿಮ್ಮ ಪರಿಚಯ ಇದ್ದವ್ರಿದ್ರು, ಅವ್ರ ನಿಮ್ಮ ಫ್ಯಾಮಿಲಿ ಇತ್ತು ಅಂದ್ರೆ ನೋ ಪ್ರಾಬ್ಲಮ್, ಇದು ನಿಮ್ಗೆ ಎಕ್ಸ್ಪೆನ್ಸ್ ಬರೋಲ್ಲ. ಯಾಕಂದ್ರೆ ನೀವು ಅವ್ರ ಮನೆಗೆ ಇದ್ದಿರ್ತೀರಲ್ಲ, ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಇಲ್ಲಿ ಯಾರು ಪರಿಚಯದವ್ರಿಲ್ಲ ಅಂದ್ರೆ ನೀವು ಈ ಥರ ಹೋಟೆಲ್ಸ್ ಅಕೊಮಡೇಷನ್ ಬುಕ್ ಮಾಡಿದ್ರೆ ಲೊಕೇಶನ್, ಹೋಟೆಲ್ ಕ್ವಾಲಿಟಿ 5 star ಆಯಿತು, 4 star ಆಯಿತು, 7 star ಆಯಿತು, ಅದ್ರ ಮೇಲೆ ಬಜೆಟ್ ನಿಮ್ಮದು ಹೋಗ್ತೈತಿ. ಸೊ ನಿಮ್ಗೆ ಲೋ ಪ್ರೈಸ್ ಬೇಕಂದ್ರೆ ನೀವು ಬೇರೆ ನೋಡ್ಕೋಬೋದು. ಆಮೇಲೆ ನಾವು ಎಷ್ಟು ನಮ್ಮದು ರಿಲೇಟಿವ್ಸ್ ಬಂದಾರೆಲ್ಲ ನಾವು ನಮ್ಮ ಮನೆಯೊಳಗೆ ಅವ್ರಿಗೆ ಇದು ಕೊಟ್ಟೀವಿ, ಅವ್ರಿಗೆ ಇಲ್ಲಿ ಇಟ್ಕೊಂಡು ಅವ್ರಿಗೆ ಟೂರಿಗೆ ಎಲ್ಲ ವಿಸಿಟ್ ಮಾಡಿ ಕಳಿಸೀವಿ. ಸೊ ನಂಗೆ ಅದ್ರ ಬಗ್ಗೆ ಜಾಸ್ತಿ ಹೋಟೆಲ್ ಬುಕ್ ಮಾಡಿದ್ರೆ ಎಷ್ಟು ಬರ್ತದೆ ಗೊತ್ತಿಲ್ಲ ಅಂದರೂ ನಾನು ಸ್ಟಡಿ ಮಾಡಿದ ಬದಲು ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸುಮಾರು 5 days 4 night ಈ ಟ್ರಿಪ್ ಇತ್ತಂದ್ರೆ ಸುಮಾರು 10,000ರಿಂದ 18,000 ಬಜೆಟ್ ಇಟ್ಕೊರಿ ನೀವು. ಸೊ ಒಳ್ಳೆ ಏರಿಯಾ ಹೋಟೆಲ್ ಬೇಕಂದ್ರೆ ಅದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ. ಇಲ್ಲ ನಿಮ್ಗೆ ಇಲ್ಲಿ ಕಾಣುತ್ತಲ್ಲ ಬುರ್ಜ್ ಅಲ್ ಅರೇಬ್ ಹೋಟೆಲ್, ಈ 7 star ಹೋಟೆಲ್, ಇಲ್ಲೇ ಬುಕ್ ಮಾಡ್ಬೇಕಂದ್ರೆ ಏನ್ರಿ ನೀವು ಒಂದು 10 lakh ತೊಗೊಂಬನ್ರಿ, ಪ್ರಾಬ್ಲಮ್ ಇಲ್ಲ ನೀವು ಅಷ್ಟು ಶ್ರೀಮಂತರಾಗಿದ್ದೀರಂದ್ರೆ. ಸೊ ನೆಕ್ಸ್ಟ್ ಬಂದು ಫುಡ್ ಎಕ್ಸ್ಪೆನ್ಸ್. ಇಂಡಿಯನ್ ರೆಸ್ಟೋರೆಂಟ್ಗಳು ಸಿಕ್ಕಾಪಟ್ಟೆ ಅದಾವೆ ಇಲ್ಲಿ. ಬೆಂಗಳೂರು ರೆಸ್ಟೋರೆಂಟ್, ಕಲ್ಕತ್ತಾ ರೆಸ್ಟೋರೆಂಟ್, ಮುಂಬೈ ರೆಸ್ಟೋರೆಂಟ್ ಸಿಕ್ಕಾಪಟ್ಟೆ ಅದಾವೆ. ಒಂದು ದಿನಕ್ಕೆ ಸುಮಾರು ಇಲ್ಲ ಅಂದ್ರೆ 1,000ದಿಂದ 1,500 ಖರ್ಚಾಗಿ ಆಗುತ್ತೆ ನಿಮ್ಗೆ ಫುಡ್. ಆಮೇಲೆ 5 ದಿನಕ್ಕಂದ್ರೆ ಇಲ್ಲಾಂದ್ರೆ 5ರಿಂದ 8,000, 10,000 ಹತ್ರ ಇಟ್ಕೊಳ್ಳೇಬೇಕು ಜಸ್ಟ್ ಫಾರ್ ಫುಡ್ ತಿನ್ನೋಕೆ.
ಅದು ರೆಸ್ಟೋರೆಂಟಲ್ಲಿ ಎಕ್ಸ್ಪೆನ್ಸಿವ್ ಫುಡ್ ಹೋಟೆಲ್ ಡೈನಿಂಗ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ. ಆದಷ್ಟು ಕಡಿಮೆ ಖರ್ಚು ಮಾಡೋರಿದ್ರೆ ಅಂದ್ರೆ ನೋಡ್ಕೊಂಡು ಖರ್ಚು ಮಾಡಿರಿ. ಭಾಳ ಶ್ರೀಮಂತರಿದ್ರೆ ಅಂದ್ರೆ ಹೋಗ್ಬೋದು ನೀವು 7 ಸ್ಟಾರ್ ಹೋಟೆಲ್, ನೋ ಪ್ರಾಬ್ಲಮ್ ಅಲ್ಲ. ಸೊ ನೀವು ಇಲ್ಲಿ ಬಂದಿರಿ ಅಂದ್ರೆ ಊಟ ಆಯಿತು ಎಲ್ಲ ಆಯಿತು, ಬಟ್ ಇಲ್ಲಿ ಸುತ್ತಾಡೋದು ಹೆಂಗೆ, ಟ್ರಾನ್ಸ್ಪೋರ್ಟ್ ಅಂದ್ರೆ ನಿಮಗೆ ಒಂದು ಪ್ಲೇಸ್ದಿಂದ ಮತ್ತೊಂದು ಪ್ಲೇಸ್ ವಿಸಿಟ್ ಮಾಡೋಕ್ಕೆ 5 ಡೇಸ್ ಪ್ಲ್ಯಾನಿಂಗ್ ಒಳಗೆ ಅದು ಎಷ್ಟು ಖರ್ಚು ಬರುತ್ತಂದ್ರೆ, ಇವಾಗ ನೀವು ಮೆಟ್ರೋ ಬಸ್ ಬಳಸ್ತೀರಂದ್ರೆ ನಿಮ್ಗೆ ಒಂಥರ ಕಾರ್ಡ್ ಬರುತ್ತೆ, ನೋಡೋಕೆ ಹೆಂಗಿರುತ್ತೆ ಅಂದ್ರೆ ATM ಥರನೇ ಕಾಣುತ್ತೆ. ಎಕ್ಸಾಂಪಲ್ ತೋರಿಸ್ತೀನಿ, ಇಲ್ಲಿ ಈ ಥರ ಇರುತ್ತೆ. ಓಕೆ, ಈ ಥರನೇ ಇರುತ್ತೆ. ಸೊ ಈ ಥರ ಒಂದು ಕಾರ್ಡ್, ಅದರೊಳಗೆ ನೀವು ರೀಚಾರ್ಜ್ ಮಾಡಿಸ್ಕೋಬೋದು. ಸೊ ಆ ಥರ ಬರುತ್ತೆ. ಸೊ ಇವೆಲ್ಲ ನೀವು ಪ್ಲೇಸ್ ಬಳಸ್ತೀರ ಅಂದರೆ ಬಸ್ ಈ ಥರ ಇರುತ್ತೆ, ಮೆಟ್ರೋ ಈ ಥರ ಇರುತ್ತೆ. ನೋಡ್ರಿ ಇಲ್ಲಿ ಬಸ್ ಮೆಟ್ರೋ ಈ ಥರ ನಿಮ್ಗೆ ನೋಡೋಕೆ ಸಿಗುತ್ತೆ. ಸೊ ಅದ್ರದ್ದು ಖರ್ಚು ಏನೇನು ಬರುತ್ತೆ ಅಂದ್ರೆ, ಇದೇ ಆ್ಯಕ್ಚುಲಿ ಇಂಪಾರ್ಟೆಂಟ್ ಪಾರ್ಟ್ ನಿಮಗೆ. ಬುರ್ಜ್ ಖಲೀಫಾ, ದುಬೈ ಫ್ರೇಮ್ ಮ್ಯೂಸಿಯಂ, ಡೆಸರ್ಟ್ ಸಫಾರಿ, ಮರೀನಾ, ಗ್ಲೋಬಲ್ ವಿಲೇಜ್, ಇನ್ನೂ ಸಾಕಷ್ಟು ಪ್ಲೇಸ್ ವಿಸಿಟ್ ಮಾಡೋಕೆ ಎಲ್ಲ ಅಟ್ರ್ಯಾಕ್ಷನ್ ಟಿಕೆಟ್ ಪ್ರೈಸ್ ಬೇರೆ ಬೇರೆ ಇರ್ತವೆ. ಸೊ ಇಟ್ ಡಿಪೆಂಡ್ ಅಪಾನ್ ನೀವು ಯಾವ್ದು ಬುಕ್ ಮಾಡ್ತೀರ ಅಂತೇಳಿ. ಸೊ ಸಾಮಾನ್ಯವಾಗಿ 5,000 to 12,000 ಅದಕ್ಕಿಂತ ಜಾಸ್ತಿ ಬಜೆಟ್ ಇಟ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ 20,000 ಬಜೆಟ್ ಹತ್ರ ಇಟ್ಕೊಳ್ಳೋಕ್ಕೆ ಹೋಗ್ಬೇಕು ನೀವು. ಸೊ ನೀವು ಬಸ್ ಯೂಸ್ ಮಾಡಿದ್ರಿ ಅಂದ್ರೆ ಕಡಿಮೆ ಬರುತ್ತೆ. ಮೆಟ್ರೋ ಯೂಸ್ ಮಾಡಿದ್ರೆ 12,000 ಒಳಗಡೆನೇ ಬರುತ್ತೆ. ಇಲ್ಲ ನೀವು ಟ್ಯಾಕ್ಸಿ ಯೂಸ್ ಮಾಡ್ತೀರಂದ್ರೆ 25,000 ಬಂದೇ ಬರುತ್ತೆ, ಯಾಕಂದ್ರೆ ಟ್ಯಾಕ್ಸಿ ಪ್ರೈಸ್ ಹೈ ಆಗುತ್ತೆ. ಸೊ ನೀವು ಇಲ್ಲ ನೀವು 4-5 ಜನ ಸೇರಿ ಶೇರಿಂಗ್ ಮಾಡೋರಿದ್ರೆ ಅಂದ್ರೆ ಬೇರೆ ಬರುತ್ತೆ. ಇಲ್ಲ ಒಂದೊಂದು ಕಂಪ್ನಿ ಒಂದೊಂದು ಪ್ಲೇಸಿಗೆ ವಿಸಿಟ್ ಮಾಡೋಕೆ ಅವರು ಇದು ಕೊಡ್ತಾರೆ, ಕಾರ್ ಬುಕ್ಕಿಂಗ್. ಸೊ ಅದು ಬುಕ್ ಮಾಡ್ತಿದ್ರೆ ಅಂದರೆ ಒಂದೊಂದು ಪ್ಲೇಸಿಗೆ ಒಂದೊಂದು ಪ್ರೈಸ್ ಥರ ಇರುತ್ತೆ, ಅದು ಕಡಿಮೆ ಬರುತ್ತೆ ನಿಮಗೆ ಎಕ್ಸ್ಪೆನ್ಸ್. ಸೊ ಹಾಗಾದ್ರೆ ನಿಮಗೆ ಒಂದು ರಫ್ ಆಗಿ ಅಷ್ಟೇ ಒಂದು ಸ್ವಲ್ಪ ನನಗೆ ಎಷ್ಟು ಹೋಗ್ತೈತಿ ಅದು ಹೇಳ್ತೀನಿ. ಫ್ಲೈಟಿಗೆ ಒಂದು 30,000 ಇಡ್ರಿ, ವೀಸಾಕ ಒಂದು 10,000, ಹೋಟೆಲ ಒಂದು 18,000, ಫುಡ್ಡ 8,000, 8,000 to 10,000. ಆಮೇಲೆ ಟ್ರಾನ್ಸ್ಪೋರ್ಟ್ ಅಂದ್ರೆ ಸಾರಿಗೆ ಆ ಕಡೆ ಹೋಗೋದಕ್ಕೆ ಅದಕ್ಕೆ ಒಂದು 5,000. ಸೈಟ್ ಸೀಯಿಂಗ ಒಂದು 12,000. ಸೈಟ್ ಸೀಯಿಂಗ್ ಅಂದ್ರೆ ನಿಮ್ಗೆ ತಿರ್ಗಾಡಕ್ಕೆ. ಸೊ ಒಟ್ಟು ಏಟಾಯ್ತು ಅಂದ್ರೆ 47,000ದಿಂದ 82,000ವರೆಗೂ ಆಗುತ್ತೆ. ಸೊ ಅಂದ್ರೆ ಒಬ್ಬ ವ್ಯಕ್ತಿಗೆ 5 ದಿನಗಳ ಕಾಲ ನಿಮಗೆ ಬಜೆಟ್ ಇಷ್ಟ ಆಗುತ್ತೆ ದುಬೈ ಟ್ರಿಪ್ಪಿಗೆ ಅಂತೇಳಿ. ಸೊ 60,000 to 70,000 ಇಟ್ಕೊಂಡ್ರೆ ಬೇಸಿಕ್ ಪ್ಲ್ಯಾನಿಂಗ್ ಮಾಡ್ಲಿಕ್ಕೆ ಸಾಧ್ಯ ಅದ. ಸೊ ನಾವು ಯಾರೇ ಕೇಳಿದ್ರೆ ಅವ್ರಿಗೆ ಅಷ್ಟೇ ಹೇಳ್ತಿರ್ತೀವಿ, ಒಂದು 50,000 to 70,000 ಇಟ್ಕೋರಿ. ಇಲ್ಲಿಗೆ ಬರೋರು ವಿಸಿಟ್ ಮಾಡೋರು ಇದರಿಂದ ಆಲ್ಮೋಸ್ಟ್ ಇಲ್ಲಿ ಬಂದು ಅಕೊಮಡೇಷನ್ ನಮ್ಮ ಮನೇಲಿ ಇರೋದ್ರಿಂದ ಅವರಿಗೆ ಭಾಳ ಅಂದ್ರೆ 45,000 to 50,000 ಅಷ್ಟೇ ಖರ್ಚಿಗೆ ಬಂದೈತಿ. ಅದು ಯಾಕಂದ್ರೆ ಅವ್ರು ಸಾಕಷ್ಟು ಪ್ಲೇಸ್ ವಿಸಿಟ್ನೂ ಮಾಡ್ಯಾರ. ಆಮೇಲೆ ಅವ್ರಿಗೆ ಊಟದ್ದು ಅಕೊಮಡೇಷನ್ ಅಷ್ಟು ಜಾಸ್ತಿ ಖರ್ಚು ಬಂದಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಊಟ ಮಾಡಿರೋದ್ರಿಂದ. ಮತ್ತು ವಿಸಿಟ್ ಮಾಡೋಕೆ ಹೋದ ಪ್ಲೇಸ್ ಜನಾಗ ಮನೆ ಊಟ ತೊಗೊಂಡು ಹೋಗ್ತೇನೆ ಆಗಲ್ಲ. ಸೊ ಅಲ್ಲಿ ರೆಸ್ಟೋರೆಂಟ್ ತಿಂದ ಕಾಲ ಖರ್ಚು ಬಂದೇ ಬರುತ್ತೆ. ತೀರಾ ಅಷ್ಟು ಚಿಪ್ಪಣಲ್ಲ. ಅಲ್ಲಿಂದ ಇಲ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿರ್ತಾರಂದ್ರೆ 50,000 to 70,000 ಆಗೇ ಆಗುತ್ತೆ. ಸೊ ನಿಮಗೆ ನಾನು ಒಂದು ಸ್ವಲ್ಪ ಟಿಪ್ಸ್ ಕೊಡ್ತೀನಿ. ವಿಡಿಯೋ ಜಾಸ್ತಿ ಲೆಂದಿ ಆದ್ರೂ ಯಾರು ಸ್ಕಿಪ್ ಮಾಡ್ಲಾರ ನೋಡ್ರಿ, ಯಾಕಂದ್ರೆ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಐತಿ. ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋರಿಗೆ ಯಾರು ನಿಮ್ಗೆ ಇಂಟ್ರೆಸ್ಟ್ ಐತಿ ಅಂದ್ರೆ ಅವರಿಗೆ. ಓಕೆ, ಇವಾಗ ನಾನು ನಿಮ್ಗೇನು ಟಿಪ್ಸ್ ಕೊಡ್ತೀನಲ್ಲ ಅದ್ರೊಳಗೆ ಮೊದಲನೇದು ಏನಂದ್ರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡುವಾಗ ಆದಷ್ಟು ಸಡನ್ ಪ್ಲ್ಯಾನ್ ಮಾಡಬೇಡ್ರಿ. 2 month 3 month ಅಡ್ವಾನ್ಸೇ ಬುಕ್ ಮಾಡಿರಿ, ಆಯ್ತು ತಿಳಿತಾ. ಆಮೇಲೆ ಭಾಳ ಅಷ್ಟು ಅಲ್ಲಿಂದ್ರೆ 1 week ಅಥವಾ 2 week ಅಡ್ವಾನ್ಸ್ ಆದರೂ ಬುಕ್ ಮಾಡಿರಿ, ಅದು ನಿಮ್ಗೆ ಜಾಸ್ತಿ ಪ್ರೈಸ್ ಹೈ ಸಿಗಲ್ಲ. ಎರಡನೇದಂದ್ರೆ ಹೋಟೆಲ, ಮೆಟ್ರೋ ಸ್ಟೇಷನ್, ಅದ್ರ ನಿಯರ್ ಬೈ ಇರೋದು ಅಕೊಮಡೇಷನ್ ಹುಡ್ಕಾಡ್ರಿ ಟ್ರಾನ್ಸ್ಪೋರ್ಟಿಗೆ. ಸೊ ಇಲ್ಲ ಅಂದ್ರೆ ನಿಮ್ದು ಯಾರು ರಿಲೇಟಿವ್ಸ್ ಮನೇಲಿ ಇರ್ತಾರಲ್ಲ ಅವ್ರ ಮನೇಲಿದ್ರೆ ಅವ್ರು ನಿಮಗೆ ಗ್ಯಾರಂಟಿ ಸಜೆಷನ್ ಮಾಡ್ತಾರೆ, ಬಸ್ ಥ್ರೂ ಹೋಗ್ರಿ, ಇಲ್ಲಾಂದ್ರೆ ಮೆಟ್ರೋ ಯೂಸ್ ಮಾಡಿರಿ ಅಂತೇಳಿ. ಸೊ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಮೂರನೇದು ಹೇಳ್ತೀನಿ, ಪ್ರತಿ ಸ್ಥಳಕ್ಕೂ ಹೋಗುವಾಗ ಟ್ಯಾಕ್ಸಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಮೆಟ್ರೋ ಇಲ್ಲ ಬಸ್ ಯೂಸ್ ಮಾಡಿರಿ. ಆಮೇಲೆ 4ನೇ ಟಿಪ್ಸ್ ಏನು ಹೇಳ್ತೀನಿ ಅಂದ್ರೆ, ದುಬೈಗೆ ಬಂದು ಶಾಪಿಂಗ್ ಬಜೆಟ್ ಮೀರಿಸ್ಬೇಡ್ರಿ. ಆಲ್ಮೋಸ್ಟ್ ಇಂಡಿಯಾದಲ್ಲಿ ಏನು ಸಿಗುತ್ತಾ ಅದನ್ನೇ ತೊಗೊಳಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಸಿಗ್ಲಾರ್ದೇನ್ರ ಇಲ್ಲಿ ಇದು ಯೂನಿಕ್ ತೊಗೊಂಡೋಗ್ರಿ. ಅಲ್ಲಿಗಿಂತ ಇಲ್ಲಿ ಗೋಲ್ಡ್ ಚೀಪ್ ಅದಂತ ಇಲ್ಲಿ ಗೋಲ್ಡ್ ಒಯ್ತೀರಂದ್ರೂ ಅದ್ರ ಬಗ್ಗೆ ಡೀಟೇಲಾಗಿ ನೀವು ಮೊದಲ ವಿಡಿಯೋ ಮಾಡಾಕಿನಿ. ಒಬ್ರಿಗೆ ಇಲ್ಲಿಂತ್ರ ಎಷ್ಟು ಗೋಲ್ಡ್ ತೊಗೊಂಡು ಹೋಗೋಕೆ ಅನುಮತಿ ಐತಿ, ಟ್ಯಾಕ್ಸ್ ಎಷ್ಟೈತಿ,
ನೀವು ಕಟ್ಟಿರೋ ಟ್ಯಾಕ್ಸ್ ಏರ್ಪೋರ್ಟ್ ಹೋದಾಕರಾಗ ನೀವು ಟೂರಿಸ್ಟ್ ವೀಸಾ ಕೊಟ್ಟು ನಿಮ್ಮದು ಗೋಲ್ಡ್ ಪರ್ಚೇಸ್ ಮಾಡೋದು ಬಿಲ್ ಕೊಟ್ರಂದ್ರೆ ನಿಮಗೆ ಆ ವ್ಯಾಟ್ ರಿಟರ್ನ್ ಅಮೌಂಟ್ ಕೊಡ್ತಾರಂತೂ ಇನ್ಫಾರ್ಮೇಷನ್ ಹೇಳೀನಿ. ಸೊ ನೀವು ಆ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಹೋಗಿ ಹಳೆ ವಿಡಿಯೋ ಚೆಕ್ ಮಾಡಿದ್ರೆ ನಿಮ್ಗೆ ಗ್ಯಾರಂಟಿ ಬಂಗಾರ ಇಲ್ಲಿ ದುಬೈದಾಗ ಪರ್ಚೇಸ್ ಮಾಡ್ಬೇಕನ್ನೋರು ಇನ್ಫಾರ್ಮೇಷನ್ ಡೀಟೇಲಾಗಿ ಸಿಗುತ್ತೆ. ಸೊ ನಾ ಈ ವಿಡಿಯೋದಾಗ ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ಆಮೇಲೆ ನೀವು ಯಾವ ಪ್ಲೇಸಿಗೆ ಟ್ರಿಪ್ ಆ ಡೇ ಹೋಗಿ ವಿಸಿಟ್ ಮಾಡ್ತೀರಲ್ಲ ಅದಕ್ಕಿಂತ ಮುಂಚೆ ಅಲ್ಲಿ ಅಡ್ವಾನ್ಸ್ ಟಿಕೆಟ್ ತೊಗೊರಿ. ನಿಮಗೆ ಗೂಗಲ್ ಒಳಗೆ ಹೋಗಿ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಮಾಡೋಕ್ಕೆ ಅವಕಾಶ ಐತಿ. ಅಲ್ಲಿ ಆಫರ್ನೂ ಸಿಗ್ತವೆ ನಿಮಗೆ. ಟಿಕೆಟ್ ಕಂಪೇರ್ ಮಾಡಿದ್ರೆ ಅಲ್ಲೇ ಹೋಗಿ ಪರ್ಚೇಸ್ ಮಾಡೋಕ್ಕೂ ಆನ್ಲೈನ್ ಪರ್ಚೇಸ್ ಮಾಡೋಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಆನ್ಲೈನಾಗ ಬುಕ್ ಮಾಡಿದ್ರೆ ಜಸ್ಟ್ 50-40 ಒಳಗೆ ಸಿಗ್ತೈತಿ. ನೀವು ಅಲ್ಲೇ ಹೋಗಿ ತಗೋಕೆ ಹೋದ್ರೆ 100-200 ದಿನ ಚಾರ್ಜ್ ಮಾಡ್ತಾರೆ ಅವರು. ಸೊ ಆದಷ್ಟು ಆನ್ಲೈನ್ ಬುಕ್ ಮಾಡ್ಕೊರಿ. ಸೊ ಇನ್ನೂ ಒಂದು ಏನು ಹೇಳ್ತೀನಂದ್ರೆ ಇಲ್ಲಿ ಅಬುದಾಬಿ ಒಳಗೆ ಬಾಪ್ಸ್ ಹಿಂದೂ ಮಂದಿರ ಐತಲ್ಲ, ಸೊ ಅಲ್ಲಿ ವಿಸಿಟ್ ಮಾಡೋ ಮುಂಚೆ ನೀವು ಅದಕ್ಕೆ ಅಪಾಯಿಂಟ್ಮೆಂಟ್ ತೊಗೋಬೇಕು. ಅದಕ್ಕೆ 0 ಚಾರ್ಜ್ ಐತಿ, ಏನು ಚಾರ್ಜ್ ಇಲ್ಲ ಏನೂ ಇಲ್ಲ. ಬಟ್ ಅಲ್ಲಿ ಹೋದಕ್ಕಾಗ ಅವ್ರು ಅಪಾಯಿಂಟ್ಮೆಂಟ್ ಲೆಟರ್ ಕೇಳಕ್ಕೆ ಹೇಳ್ತಾರೆ. ಸೊ ನೀವು ಅದನ್ನು ಜಿಮೇಲ್ ಮುಖಾಂತರ ಅವರಿಗೆ ವಿಸಿಟಿಂಗ್ ಟೈಮಿಂಗ ಎವ್ರಿಥಿಂಗ್ ಅವ್ರಿಗೆ ಯಾವ ಡೇಟಿಗೆ ವಿಸಿಟ್ ಮಾಡ್ತೀರಂತ ಸೊ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊರಿ. ಅದು ನಿಮಗೆ ದುಬೈ ಟ್ರಿಪ್ ಬಗ್ಗೆ ಇಷ್ಟೆಲ್ಲ ಪ್ಲೇಸ್ ಕಾಣ್ತಾವಲ್ಲ, ಇಷ್ಟೇ ಅಲ್ಲ ತುಂಬ ಇನ್ನೂ ಪ್ಲೇಸ್ ಇನ್ನೂ ಭಾಳ ಅದಾವೆ. ಇಲ್ಲಿ ಕಾಣುತ್ತಲ್ಲ ನಿಮಗೆ, ಇದು ದುಬೈ, ಇದು ದುಬೈ ಬುರ್ಜ್ ಖಲೀಫಾ ವಿಂಗ್ಸ್ ಮಾಡೋದು. ಆಮೇಲೆ ಇದು ನೋಡ್ರಿ ಅಟ್ರಾಕ್ಟಿವ್ ಬೆಸ್ಟ್ ಪ್ಲೇಸ್ ಪಾಮ್ ಜುಮೇರಾ, ಇದು ಬಂದು ಮೆರಾಕಲ್ ಗಾರ್ಡನು, ಇದು ಬುರ್ಜ್ ಅಲ್ ಅರಬ್ ಹೋಟೆಲ್. ನೀವು ಇಲ್ಲಿ ವಿಸಿಟ್ ಮಾಡೋಕೆ ಬಂದ್ರೆ ನಿಮಗೆ ನೀವು ಖರ್ಚು ಮಾಡಿರೋ ರೊಕ್ಕಿಗೂ ಈ ಪ್ಲೇಸ್ ವರ್ತ್ ಐತೆ ಅಂತ ಹೇಳ್ತೀರಿ. ಸೊ ನಾ ಇಲ್ಲಿ ಇದ್ಕೊಂಡು ನಿಮಗೆ ಇದೇನು ಇದು ಮಾಡತ್ತೀನಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಸೊ ನಿಮಗೆ ಯಾರಿಗೆ ಇಂಟ್ರೆಸ್ಟಿಂಗ್ ದುಬೈ ವಿಡಿಯೋ ಇನ್ನೂ ಬೇಕು ಅಂತಂದ್ರೆ RK ದುಬೈ ಲೈಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋವನ್ನು ಶೇರ್ ಮಾಡಿರಿ ಇನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ. ನಿಮ್ಗೆ ಈ ವಿಡಿಯೋ ಮುಖಾಂತರ ನಾನು ಏನು ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟೀನಿ ಅಂದ್ರೆ ನಿಮ್ಗೆ ಎಷ್ಟು ಎಕ್ಸ್ಪೆನ್ಸ್ ಆಗ್ಬೋದು ಅಂತ ಹೇಳೀನಿ. ಸೊ ನಿಮಗೆ ಏನರ ಇದ್ರ ಮೇಲೆ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಕೇಳ್ರಿ. ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಇಂಟ್ರೆಸ್ಟಿಂಗಿನ ಫ್ಯಾಕ್ಟ್ಸ್ ಏನರ ಇದ್ದರೆ ಮತ್ತು ನಾ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಏನು ಡೌಟ್ ಅದು ಕಮೆಂಟ್ ಮಾಡ್ತೀರಲ್ಲ ಅದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಬರುತ್ತೆ. ನಾ ಯಾವುದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸಕ್ಕಂತ ನನಗೊಂದು ಐಡಿಯಾನೂ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಬ್ಸ್ಕ್ರೈಬ್. ಓಕೆ. ಸೊ ಯಾರಿಗಾದರೂ ನೀವು RK ದುಬೈ ಲೈಫ್ ನಿಮಗೆ ಹೊಡೆದ್ರೆ ಗೊತ್ತಾಗಲಿಲ್ಲ ಅಂದ್ರೆ ಈ ವಿಡಿಯೋದಾಗ ಕ್ಲಿಯರಾಗಿ ತೋರ್ಸಾತೀನಿ ನೋಡಿರಿ. ಸೊ ಇದೇ ನನ್ನ ಚಾನಲ್ ಬಂದು. ಸೊ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಹೊಸ್ದಾಗಿ ನಾನು ವಿಡಿಯೋ ನೋಡತ್ತವರು ನಿಮಗೆ ಈ ದುಬೈದು ಏನೇನು ಇನ್ಫಾರ್ಮೇಷನ್ ಬೇಕು ಎಲ್ಲ ಡೀಟೇಲಾಗಿ ಹಾಕಿದ್ದೀನಿ. ಸೊ ಇನ್ನಷ್ಟು ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ 409 ಸಬ್ಸ್ಕ್ರೈಬರ್ಸ್. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ಬೈ, ಟೇಕ್ ಕೇರ್, ಗುಡ್ ನೈಟ್.